ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಬೇಸಿಕ್ ಇಂದ ಸ್ಯಾರಿ ಕುಚ್ಚನ್ನ ಕಲಿಬೇಕು ಅಂತಿದ್ರೆ ಅಂದರೆ ಕ್ರೋಶಾ ಕುಚ್ಚನ್ನ ಹೇಗೆ ಕಲಿಬೇಕು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಬೇಸಿಕ್ ಕ್ರೋಶಾ ಕುಚ್ಚನ್ನ ಹಾಕೋದಕ್ಕೆ ಮತ್ತು ಕ್ರೋಶದ ಬಗ್ಗೆ ಎಲ್ಲ ತಿಳ್ಕೊಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೇಸಿಕ್ ಅಂದರೆ ಸ್ಟಾರ್ಟಿಂಗಿಂದ ಹಾಕೋದ್ರಿಂದ ನಾನಿಲ್ಲಿ ನಿಮಗೆ 9ನೇ ನಂಬರ್ ಕ್ರೋಶನ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ. 9ನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ. ಅಂದರೆ ಇಲ್ಲೇನು ಈ ಕಡೆ ಇಲ್ಲಿರತ್ತಲ್ಲ ಹುಕ್ ಥರ, ಇದು ಸ್ವಲ್ಪ ದೊಡ್ಡ ಇದ್ದರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಇದು 11ನೇ ನಂಬರ್ ಕ್ರೋಶ. ಅಂದರೆ ಮಾಮೂಲಾಗಿ ಈ ಕ್ರೋಶದಲ್ಲೇ ಹಾಕಿದರೆ ಕರೆಕ್ಟಾಗಿ ನಿಮಗೆ ಡಿಸೈನ್ ಎಲ್ಲ ಬರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಇದ್ರದ್ದು ಹುಕ್ ಏನಿದೆಯಲ್ಲ ಇಲ್ಲಿ, ಇದು ತುಂಬ ಚಿಕ್ಕದಿದೆ. ಕೆಲವೊಂದು ಸಲ ನಿಮಗೆ ಸ್ಟಾರ್ಟಿಂಗಲ್ಲಿ ಕಲಿಬೇಕಿದ್ರೆ ತುಂಬ ಕಷ್ಟ ಆಗತ್ತೆ ಅಂತ ಅನಿಸಿದರೆ ನೀವು 9ನೇ ನಂಬರ್ ಕ್ರೋಶ ತಗೊಂಡು ಫಸ್ಟು ಪ್ರಾಕ್ಟೀಸ್ ಮಾಡೋದು ಬೆಸ್ಟ್. ಯಾಕೆಂದರೆ ಫಸ್ಟ್ ನೀವು ಈಗ ನಾನು ಅಂತ ಅಲ್ಲ, ಇನ್ನು ಯಾವುದೇ ಬೇರೆ ಚಾನಲ್ಗಳಲ್ಲಿ ಹಾಕಿದ್ರೂ ಡಿಸೈನ್ ಹಾಕಿಬಿಟ್ಟಿರ್ತಾರೆ. ಆದರೆ ನಿಮಗೆ ಬೇಸಿಕ್ ಏನೂ ಗೊತ್ತಿಲ್ಲದೆ ಡಿಸೈನ್ನ ಹಾಕೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ಫಸ್ಟು ಕರೆಕ್ಟಾಗಿ ಬೇಸಿಕ್ ಕಲ್ತ್ಕೊಂಡ್ರೆ ನೀವು ಯಾವುದೇ ಚಾನಲಲ್ಲಿ ಅಥವಾ ಬೇರೆ ಯಾವುದೇ ಡಿಸೈನ್ ನೋಡಿದ್ರೂ ನಿಮಗೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ 9ನೇ ನಂಬರ್ ಕ್ರೋಶನ ಹೇಗೆ ಅಂದರೆ ಹೀಗೆಲ್ಲ ಹಿಡ್ಕೊಂಡು ಹಾಕ್ಕೋಬಾರ್ದು. ಅಂದರೆ ಈ ಹುಕ್ ಪಾರ್ಟ್ ಏನಿರುತ್ತೆ ಇದು ನಮ್ಮ ಕಡೆಗಿರಬೇಕು. ಆವಾಗ ಹೀಗೆ ನೀಟಾಗಿ ಹೀಗೆ ತಗೊಂಡ್ಬಿಟ್ಟು ಹೀಗೆ ಟರ್ನ್ ಮಾಡಿ ನಮಗೆ ದಾರಾನ ಎಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಬೆರಳನ್ನು ಅಂದರೆ ಕ್ರೋಶ ಹೀಗೆ ಇಟ್ಕೋಬೇಕು. ಹೀಗೆ ನೋಡಿ, ಈ ಬೆರಳಲ್ಲಿ ಹೀಗೆ ಬರುತ್ತೆ. ಹೀಗೆ ಇಟ್ಕೊಂಡ್ರೆ, ಈ ಕಡೆ ಇಟ್ಕೊಂಡ್ರೆ ನಮ್ಗೆ ದಾರಾನ ತೆಗೆದು ಮತ್ತು ಎಳ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಪಾರ್ಟ್ ಏನು ಬರುತ್ತೆ, ಇಲ್ಲಿ ಹೆಬ್ಬೆರಳನ್ನ ಹೀಗೆ ಇಟ್ಕೋಬೇಕು. ಆವಾಗ ನಮಗೆ ಈಸಿ ಆಗುತ್ತೆ. ನೋಡಿ, ಮತ್ತು ಈ ಕ್ರೋಶದಲ್ಲಿ ತೋರಿಸ್ತೀನಿ ನೋಡಿ. ಅಂದರೆ ಈ ಕ್ರೋಶದಲ್ಲಾದರೆ ನಂಬರ್ ಮೇಲ್ಗಡೆ ನಮಗೆ ಕೈ ಇಟ್ಕೋಬೇಕಾಗತ್ತೆ. ಆವಾಗ ನಮ್ಮ ಸೈಡ್ಗೆ ಈ ಹುಕ್ ಪಾರ್ಟ್ ಬರುತ್ತೆ. ಇದರ ಈ ಕ್ರೋಶದಲ್ಲಿ ನೋಡಿ, ಇಲ್ಲಿ ಇದು ಕಂಪ್ನಿ ಹೆಸರು ಟ್ಯೂಲಿಪ್ ಅಂತಿದೆಯಲ್ಲ, ಟ್ಯೂಲಿಪ್ ಜಪಾನ್ ಅಂತ, ಅದ್ರ ಮೇಲ್ಗಡೆ ಹೀಗೆ ಹೆಬ್ಬೆರಳನ್ನ ಇಟ್ಕೊಂಡಾಗ ನಮಗೆ ಹುಕ್ ಪಾರ್ಟು ನಮ್ಮ ಕಡೆ ಬರುತ್ತೆ. ನಿಮಗೆ ಯಾವ ಕಂಪ್ನಿದಾದರೂ ಸಿಗತ್ತೆ. ನೋಡಿ, ಇದು ಜ್ಯೋತಿ ಕಂಪ್ನಿದು. ನೋಡಿ, ನಾನಿಲ್ಲಿ ಇವಾಗ ಫಸ್ಟು ನಿಮಗೆ ಬೇಸಿಕಲ್ಲಿ ಅಂದರೆ ಕಲಿಬೇಕಿದ್ರೆ ಚೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಬೆರಳಿಗೆ ಹೀಗೆ ಸುತ್ಕೋಬೇಕು. ನೀವು ಅಂದರೆ ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರ ಲಿಂಕನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋನ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದರಿಂದ ನೀವು ಈ ರೀತಿ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಇದು 6 ಎಳೆ ದಾರ ತಗೊಂಡಿದ್ದೀನಿ ನಾನು. ನೀವು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗತ್ತೆ ಇದು ಅಂತ ಅನಿಸಿದ್ರೆ 6 ಎಳೆ ದಾರನ ತಗೊಳ್ಳೋದು ಕಷ್ಟ ಆಗತ್ತೆ ಅಂದರೆ ನೀವು ಉಲ್ಲನ್ನಲ್ಲಿ ಅಂದರೆ ಸ್ವಲ್ಪ ತೆಳು ಉಲ್ಲನ್ ಇರತ್ತಲ್ಲ ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಮತ್ತು ಕಮಲ್ ಕಡಿ ಥ್ರೆಡ್ ಇರತ್ತಲ್ಲ ಅದರಲ್ಲೂ ಸಹ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಾನು ನಿಮ್ಗೆ ಇಲ್ಲಿ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಅಂದರೆ ಹೀಗೆ ಕ್ರೋಶನ ದಾರದಿಂದ ಹೀಗೆ ಮೇಲ್ಗಡೆ ಇಟ್ಕೋಬೇಕು. ನಂತರ ಹೀಗೆ ಟರ್ನ್ ಮಾಡಬೇಕು. ಹೀಗೆ ಟರ್ನ್ ಮಾಡಿಬಿಟ್ಟು ನೋಡಿ, ನಾನಿಲ್ಲಿ ಹೀಗೆ ಹಿಡ್ಕೋತಾ ಇದ್ದೀನಿ. ಬಟ್ಟೆ ಗ್ರಿಪ್ ಇರೋದ್ರಿಂದ
ನಿಮಗೆ ಬಟ್ಟೆಯಲ್ಲಿ ಹಾಕೋದಾದರೆ ಫಸ್ಟ್ ಈಸಿ ಆಗುತ್ತೆ. ಆದರೆ ಚೈನ್ ಹಾಕೋದಾದ ಫಸ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಹೀಗೆ ಟರ್ನ್ ಮಾಡಿಕೊಂಡು ಫಸ್ಟು ಹೆಬ್ಬೆರಳಲ್ಲಿ ಹೀಗೆ ಇಟ್ಕೋಬೇಕು. ನಂತರ ಮತ್ತೆ ದಾರದಿಂದ ಹೀಗೆ ತಗೊಂಡು ನೋಡಿ ಹುಕ್ಕು ಪಾರ್ಟಿಗೆ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ಹೀಗೆ ಒಳಗಡೆ ಹಾಕಬೇಕು. ಮತ್ತು ನೋಡಿ ಇಲ್ಲಿ ಒಂದು ಲೂಪ್ ಥರ ಬರುತ್ತೆ. ಈ ಲೂಪ್ ಒಳಗಡೆ ಹೀಗೆ ಮತ್ತೆ ದಾರಾನ ಎಳ್ಕೋಬೇಕು. ಮತ್ತೆ ನೋಡಿ ಹೀಗೆ ಫಸ್ಟು ನಾವು ಕರೆಕ್ಟಾಗಿ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ನಮಗೆ ತುಂಬ ಈಸಿಯಾಗಿ ಬೇರೆ ಡಿಸೈನ್ಸ್ಗಳನ್ನೆಲ್ಲ ಹಾಕ್ಕೋಬೋದು. ನಿಮಗೆ ಫಸ್ಟ್ ಟೈಟಾಗಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಇದನ್ನ ಲೂಸ್ ಮಾಡ್ಕೊಳ್ಳಿ. ಹೀಗೆ ಲೂಸ್ ಮಾಡಿಕೊಂಡಾಗ ಈ ಲೂಪ್ ಸ್ವಲ್ಪ ದೊಡ್ಡ ಆಗುತ್ತೆ. ಆವಾಗ ನೀಟಾಗಿ ಹೀಗೆ ದಾರಾನ ಎಳ್ಕೋಬೋದು. ಹೀಗೆ ನೋಡಿ ಹಾಕ್ತಾ ನಿಮಗೆ ನೀಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಆವಾಗ ಎಷ್ಟು ಚಿಕ್ಕ ಲೂಪ್ ಮಾಡಿಕೊಂಡ್ರು ನೋಡಿ ಹೀಗೆ ನೀಟಾಗಿ ಒಳಗಡೆ ಬರುತ್ತೆ. ನೋಡಿ ಚೈನ್ ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಚೈನ್ ಬರುತ್ತೆ. ಫಸ್ಟ್ ಈ ರೀತಿ ಕೈ ಕೂರ್ಲಿ, ಗ್ರಿಪ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಹೀಗೆ ಡೈರೆಕ್ಟಾಗಿ ಚೈನ್ನ ಪ್ರಾಕ್ಟೀಸ್ ಮಾಡ್ಕೋತೀನಿ. ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನಾವಿಲ್ಲಿ ನೋಡಿ ಈ ಕಡೆ ಹುಕ್ಕೆಲ್ಲ ಮಾಡಿ ಹಿಡ್ಕೊಂಡ್ಬಿಟ್ರೆ ನಮಗೆ ಹೀಗೆ ಈ ಹುಕ್ ಪಾರ್ಟಲ್ಲಿ ನಮಗೆ ದಾರ ನೀಟಾಗಿ ಸಿಕ್ಕಾಕೊಳ್ಳೋದೇ ಇಲ್ಲ. ಹೀಗೆ ಜಾರ್ಕೊಂಡು ಹೋಗ್ಬಿಡತ್ತೆ. ಹಾಗಾಗಿ ನೋಡಿ ಹುಕ್ಕನ್ನ ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಕಡೆ ಇರಬೇಕು ಹುಕ್ಕು ಯಾವತ್ತು. ಹೀಗೆ ಇಟ್ಕೊಂಡು ಹೀಗೆ ನಿಧಾನಕ್ಕೆ ಎಳ್ಕೋಬೇಕು. ಆಗ ಚೈನ್ ಹಾಕೋದು ನೀಟಾಗಿ ಬರುತ್ತೆ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಮೊದಲೇ ಹೇಳಿದೆ, ನಿಮಗೆ ಇದರಲ್ಲಿ ಕರೆಕ್ಟಾಗಿ ಗ್ರಿಪ್ ಸಿಗ್ತಿಲ್ಲ ಅಂತ ಅನಿಸಿದರೆ ನೀವು ಕಮಲ್ ಥ್ರೆಡ್ ಏನಿರುತ್ತೆ ಅದರಲ್ಲೂ ಸಹ ತಗೊಂಡು ಹಾಕ್ಬೋದು. ಆವಾಗ ನಿಮಗೆ ಈ ಕ್ರೋಶಾ ನಂಬರ್ ಏನಿರುತ್ತಲ್ಲ ಅದು 6ನೇ ನಂಬರ್ ಕ್ರೋಶಾ ತಗೊಂಡ್ರೆ ನಿಮಗೆ ಚೆನ್ನಾಗಿ ಕಮಲ್ ವರ್ಕಲ್ಲೂ ಕಮಲ್ ಥ್ರೆಡ್ನಲ್ಲೂ ಸಹ ಹಾಕ್ಕೋಬೋದು. ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಸಿಲ್ಕ್ ಥ್ರೆಡ್ಡಲ್ಲೇ ಅಂತ ಆದರೆ ಸ್ಟಾರ್ಟಿಂಗಲ್ಲಿ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ಕೊಂಡು ಹೋಗ್ಬೋದು. ಆವಾಗ ನಿಮಗೆ 9ನೇ ನಂಬರ್ ಕ್ರೋಶಾನೂ ಆಗುತ್ತೆ, 11ನೇ ನಂಬರ್ ಕ್ರೋಶಾನೂ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಕ್ರೋಶಾದಲ್ಲಿ ಅನ್ನೋದು. ಈ ಕುಚ್ಚು ಹಾಕೋದ್ರಲ್ಲಿ ಕ್ರೋಶಾ ಕುಚ್ಚಲ್ಲಿ ಚೈನ್ ಸ್ಟಿಚ್ಚು ಮೇಯ್ನ್. ಈ ಚೈನ್ ಸ್ಟಿಚ್ನ ಫಸ್ಟು ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲ ಡಿಸೈನ್ಸು ತನ್ನಿಂತಾನೇ ಬರುತ್ತೆ. ನಾನಿವಾಗ ಬೇಸಿಕ್ನ ಒಂದೊಂದಾಗಿ ಎಲ್ಲನೂ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೆ ಕ್ರೋಶಾದಿಂದ ಕುಚ್ಚು ಹಾಕೋದು ಬೇಸಿಕ್ಕಿಂದ ಕಲ್ತ ಹಾಗೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.